ಕೊಟ್ಟವರ ಬೆಂಬಲಕ್ಕೂ ಯಾರು ನಿಲ್ಲದಲ್ಲ. ನೀವು ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಕಲ್ಚರ್ ಬಗ್ಗೆ ಮಾತಾಡ್ತಿರಲ್ಲ, ನಿಮ್ಮ ಕಲ್ಚರ್ ಇದ ಚೌಕಟ್ಟು ಮೀರಿರಬಾರ್ದು. ಓದಕ್ಕೂ ತಾಳ್ಮೆ ಇಲ್ದಲೆ ಅಥವಾ ಓದು ಬರ ಬರ್ದಲ್ಲೇ ಇರ್ಬೋದು. ಅದಕ್ಕೆ ಹೇಳೋದು ವಿದ್ಯಾಭ್ಯಾಸ ಮಾಡ್ರು. ಹೂ ಆಮ್ ಐ ಟು ಕಮೆಂಟ್ ಆನ್ ಸಂಬಡೀಸ್ ಪರ್ಸನಲ್ ಲೈಫ್? ಅಂದ್ರೆ ಕುಣಿಲಾರ್ದಲ್ಲೇ ನೆಲ ಸೊಟ್ಟಿಗಿದೆ ಅಂತ ಇದೇ ಆಗದು. ನಿಜವಾಗ್ಲೂ ಇವರು ಕಮ್ಮಿಯಿಂದನೇ ಇರಬೇಕಾದವರು. ಸೋಷಿಯಲ್ ಮೀಡಿಯಾ ಅನ್ನೋದು ಹುಚ್ಚನ್ ಮದ್ವೆಲಿ ಉಂಡವನೇ ಜಾಣ ಅಂದಂಗ ಆಗ್ಬಿಟ್ಟಿದೆ. ಒಬ್ರೇ ಹೋರಾಡ್ತಾ ಇದ್ರೆ ಒಂದು ಹುಲಿನೇ ಇರ್ಲಿ ಒಂದು ಸಿಂಹನೇ ಇರ್ಲಿ 10 ನಾಯಿಗಳು ಸೇರ್ಕೊಂಡು ಕಚ್ಚಿ ಸಾಯಿಸ್ಬಿಡ್ತವೆ. ತುಂಬ ಪ್ರಕರಣಗಳಲ್ಲಿ ನೋಡಿದ್ದೀವಿ ನಾವು ಅಂತಂದರೆ ಯಾರು ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದೆ ಬರಲ್ಲ. ಸೊ ಆಮೇಲೆ ಕಂಪ್ಲೇಂಟ್ ಕೊಟ್ಟವರ ಬೆಂಬಲಕ್ಕೂ ಯಾರು ನಿಲ್ಲದಲ್ಲ. ಅದು ಸೆಲೆಬ್ರಿಟಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಎಲ್ಲೋ ಒಂದು ರಶ್ಮಿಕಾ ಮಂದನ್ನ ಪರವಾಗಾದಾಗ ಅಮಿತಾಬ್ ಬಚ್ಚನ್ ನಿಂತ್ಕೋತಾರೆ. ಹಾಗಂತೇಳಿ ಟ್ರೋಲ್ ಆಗೋದೇನು ಕಮ್ಮಿ ಆಗಿಲ್ಲ. ಮತ್ತೆ ಇನ್ನೊಂದು ರೀತಿಯಿಂದ ಅವರು ಮತ್ತೆ ಬೇರೆಯವರು ಬೇರೆ ಮುಖವಾಡ ಹಾಕೊಂಡು ಶುರು ಮಾಡ್ತಾರೆ. ಆದರೂ ಕೂಡ ಯಾವಾಗಲೂ ನಮ್ಮ ಜೊತೆಗೆ ಒಬ್ಬರು ಇದ್ದಾರೆ, ನಮ್ಮ ಇಂಡಸ್ಟ್ರಿಯವರೇ ಅಥವಾ ನಮ್ಮ ಕುಟುಂಬದವರು ಅಥವಾ ನಮ್ಮ ಸ್ನೇಹಿತರು ನಮ್ಮ ಬೆನ್ನಿಗೆ ಇದ್ದಾರೆ ಅಂತಾಗ ಒಂದು ಧೈರ್ಯ ಬರುತ್ತೆ ಯಾರೋ. ಸೊ ಅದು ನಮ್ಮ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಅನಿಸುತ್ತೆ. ಒಂದು ಇವ್ರದ್ದು ಅಶ್ವಿನಿ ರಾಜ್ಕುಮಾರ್ ವಿಷಯದಲ್ಲಿ ಆಯಿತು, ಎಲ್ಲರೂ ಎಚ್ಚೆತ್ಕೊಂಡ್ರು, ಎಲ್ಲರೂ ಕಮೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಬಟ್ ಅದೇ ರೀತಿ ಎಲ್ಲರಿಗೂ ಸಿಗಬೇಕು ಆ ಸಪೋರ್ಟ್ ಅಂತ ಹೇಳೋದು. ಹೌದು, ಅಂದರೆ ನಾ ಹೇಳೋದು ನೋಡಿ, ಸೋಷಿಯಲ್ ಮೀಡಿಯಾ ಎಷ್ಟು ದೊಡ್ಡದಿದೆಯೋ ಇಂಡಸ್ಟ್ರಿನೂ ಅಷ್ಟೇ ದೊಡ್ಡದಿದೆ. ನಿಮಗೆ ಸೆಲೆಬ್ರಿಟೀಸ್ ಇಲ್ಲ ಅಂದರೆ ಯಾರನ್ನ ಟ್ರೋಲ್ ಮಾಡ್ತೀರಾ? ನಾಳೆ ನಿಮ್ಮ ಮನೆ ಮಕ್ಕಳಿಗೆ ಟ್ರೋಲ್ ಮಾಡ್ತಾರೆ. ಟ್ರೋಲಿಂಗ್ ಇಸ್ ನಾಟ್ ಬ್ಯಾಡ್. ನಾನು ನಿಮ್ಗೆ ಅದನ್ನೇ ಸಾರಿ ಬಾರಿ ಹೇಳ್ತಾ ಇರೋದು. ಟ್ರೋಲಿಂಗು ಬೇಕು, ಆದರೆ ಅದು ಚೌಕಟ್ಟಲ್ಲಿರಬೇಕು. ಒಂದು ಸಮಾಜಕ್ಕೆ ಒಂದು ನ್ಯೂಸ್ ಕೊಡುವಂಥ, ಒಂದು ಎಚ್ಚರಿಕೆ ಕೊಡುವಂಥ ವಿಷಯನೇ ಆಗಿರಬೇಕು ಹೊರತಾಗಿ ಚೀಪ್ ಚಿಲ್ಲರೆ ಟ್ರೋಲ್ಗಳಿಂದ ಏನಾಗೋದು ಗೊತ್ತಾ, ಅವ್ರದ್ದು ವ್ಯೂವರ್ಶಿಪ್ಸ್ ಜಾಸ್ತಿ ಮಾಡ್ಕೋತಾರೆ. ಅದಾಗಬಾರ್ದು. ಆ ಟ್ರೋಲ್ಗಿನ್ನ ಕಮೆಂಟ್ ಮಾಡೋರು ಬರ್ತಾರೆ ನೋಡಿ, ಕಮೆಂಟ್ ಮಾಡೋರ್ದು ಪ್ರಾಬ್ಲಮ್ ಇರೋದು ಜಾಸ್ತಿ, ತುಂಬ ಜಾಸ್ತಿ ಪ್ರಾಬ್ಲಮ್ ಇರೋದೇನು ಅಂದರೆ ಈ ಕಮೆಂಟ್ಸ್ ಮಾಡ್ತಾರೆ ನೋಡಿ, ಭಾಳ ಕೆಟ್ಟದಾಗಿ ಲೋ ಲೆವೆಲ್ಗೆ ಬಂದು ಕಮೆಂಟ್ ಮಾಡ್ತಾರಲ್ಲ, ದೇ ಆರ್ ಆಲ್ ಕಾಮನ್ ಪೀಪಲ್. ಅವರೆಲ್ಲ ಇಲ್ಲಿನವರೇ, ನಮ್ಮವರೇ. ನಾ ಹೇಳೋದು, ನಿಮಗೆ ಧೈರ್ಯ ಇದ್ದರೆ, ಈ ಕಮೆಂಟ್ ಮಾಡೋರ ಬಗ್ಗೆ ನಾನು ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇರೋದು, ನೀವು ಕನ್ನಡದವರಾಗಿ ನಿಮ್ಮ ಚರಿತ್ರೆ ಇದ. ನೀವು ಬೇರೆ ಹೆಣ್ಣು ಮಕ್ಕಳ ಬಗ್ಗೆ ಕಲ್ಚರ್ ಬಗ್ಗೆ ಮಾತಾಡ್ತಿರಲ್ಲ, ನಿಮ್ಮ ಕಲ್ಚರ್ ಇದ. ವ್ಯಕ್ತಿತ್ವ ಹೆಣ್ಣು ಮಗುದು ಏನು ಎತ್ತ ಅನ್ನೋದು ನಿಮಗೆ ಗೊತ್ತಿರಲ್ಲ. ಆದರೆ ನಿಮ್ಮ ವ್ಯಕ್ತಿತ್ವನ ನಿಮ್ಮ ಮುಖದಲ್ಲಿ ತೋರಿಸ್ಕೊಳ್ದಲ್ಲೇ ಬೇರೆಯವ್ರದ್ದು ಬಹಿರೂಪಿಯಾಗಿ ಬಂದು ವ್ಯಕ್ತಿತ್ವನ ತೋರಿಸ್ಕೊಂಡು ಕೆಟ್ಟದಾಗಿ ಕಮೆಂಟ್ ಮಾಡ್ತಿರಲ್ಲ, ಅದು ನಿಮ್ಮ ವ್ಯಕ್ತಿತ್ವ. ಅಂದರೆ ಇವಾಗ ನೋಡಿ, ಸಾರ್ವಜನಿಕವಾಗಿ ಎಲ್ಲರಿಗೂ ಏನು ಗೊತ್ತಿದೆ ಅಂದರೆ ಟ್ರೋಲರ್ಸ್ ಅಂದರೆ ಇವ್ರ ಕೆಲಸನೇ ಇದು ಅಂತ. ಈ ಹೆಸರು ಬೇಕಿತ್ತ? ಮುಂಚೆ ಟ್ರೋಲರ್ಸ್ ಅಂದರೆ ಭಯ ಇರೋದು, ಟ್ರೋಲ್ ಆಗಿಬಿಡ್ತೀವಪ್ಪ, ಕರೆಕ್ಟಾಗಿ ಮಾತಾಡಬೇಕು ಅಂತ. ಇವಾಗ ಅದು ಎಷ್ಟು ಇದಾಗ್ಬಿಟ್ಟಿದೆ ಅಂದರೆ ಟ್ರೋಲರ್ಸಾ, ಅವ್ರದ್ದೇನು ಕೆಲಸ ಬಿಡು, ಹಂಗಾಗಬಾರ್ದು. ಆ ಟ್ರೋಲರ್ಸ್ ಅಂದರೆ ಅದೊಂದು ಭಯಾನ ಉಳಿಸ್ಕೋಬೇಕು. ಅದು ಯಾವಾಗ ಉಳಿಯುತ್ತೆ ಹೇಳಿ? ನೀವು ಸೀಮಿತವಾಗಿ ಒಂದು ಚೌಕಟ್ಟಲ್ಲಿ ಘನತೆ, ಗೌರವ, ನೀವು ಚೀಪ್ ಆಗಿಬಿಟ್ರೆ, ಹಲ್ಕವಾಗಿ ಮಾತಾಡೋದು, ಈ ಕಮೆಂಟ್ಸಲ್ಲಿ ಅಂಥವ್ರನ್ನೆಲ್ಲ ಉತ್ತೇಜನ ಕೊಡೋದಿದೆಯಲ್ಲ, ಅದು ತಪ್ಪು. ಅದು ತಪ್ಪು. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ತುಂಬ ಡಿಪ್ರೆಷನ್ಗೆ ಹೊರಟೋಗ್ತಾರೆ. ಇದರಿಂದ ಡಿಪ್ರೆಷನ್ಗೆ ಹೋಗ್ತಾರೆ. ನಾವು ಪ್ರತಿ ಸತಿ ಆ್ಯಸ್ ಅ ಸೋಷಿಯಲ್ ಆ್ಯಕ್ಟಿವಿಸ್ಟ್ ನಾವು ಹೇಳ್ತೀವಿ ಬೇರೆಯವ್ರಿಗೆ, ಇಲ್ಲ ನೀವು ಮುಂದೆ ಬರಬೇಕು, ನೀ ಕಂಪ್ಲೇಂಟ್ ಕೊಡಬೇಕು, ನೀ FIR ಹಾಕಬೇಕು ಅಂತೀವಿ. ಈ ಸತಿ ನನಗೇ ಆದಾಗ ನಾನು ಹಾಕ್ತಲ್ಲೇ ಬೇರೆಯವ್ರಿಗೆ ಬುದ್ಧಿ ಹೇಳೋಂಗಿರಲ್ಲ ಅಲ್ವಾ? ಅಲ್ಲ, ನಾನು ಹೇಳ್ತಾ ಇರೋದು, ಪ್ರತಿಯೊಂದು ಹೆಣ್ಣು ಮಗು ಸೆಲ್ಫ್ ರೆಸ್ಪೆಕ್ಟ್ ಇರೋರಿಗೆ ಇದನ್ನು ತೊಗೊಳ್ಬೇಕು, ಸೀರಿಯಸ್ ಆಗಿ ನಿಂತ್ಕೋಬೇಕು. ಆಮೇಲೆ ಟ್ರೋಲ್ ಆಗಿದ ತಕ್ಷಣ ನಮ್ಮ ಹೆಣ್ಣು ಮಕ್ಕಳು ಎಲ್ಲ ಮೂಲೆ ಗುಂಪಾಗಿಬಿಡ್ಬೇಡಿ. ಗೆಟ್ ಡೌನ್ ಆ್ಯಂಡ್ ರೆಸ್ಪಾಂಡ್ ಬ್ಯಾಕ್ ಟು ದೋಸ್ ಟ್ರೋಲರ್ಸ್, ಕಮೆಂಟರ್ಸ್. ಟ್ರೋಲ್ ಮಾಡೋ, ನೀನು ಒಂದು ಟ್ರೋಲ್ ಮಾಡಿಬಿಟ್ಟು ಪಾಪ ಬಿಟ್ಬಿಟ್ಟಿರ್ತಾರೆ. ಕೆಟ್ಟದಾಗಿ ಕಮೆಂಟ್ ಮಾಡೋರು ಇವ್ರು ಇರ್ತಾರಲ್ಲ, ದೇ ಆರ್ ರೆಗ್ಯುಲರ್ ಒಫೆಂಡರ್ಸ್. ಹಾಂ, ದೀಸ್ ಆರ್ ದ ಪೀಪಲ್. ಯಾಕೆಂದ್ರೆ ಇವಾಗ ಸಿಂಪಲ್ ಆಗಿ ಹೇಳ್ತೀನಿ, ಸಿನಿಮಾ ಮಾಧ್ಯಮ ಆಗ್ಬೋದು, ನಿಮ್ಮ ನ್ಯೂಸ್ ಮಾಧ್ಯಮ, ಜರ್ನಲಿಸಮ್ ಆಗ್ಬೋದು, ಯಾವುದೇ ಆಗ್ಬೋದು, ಜನ ಏನು ಕೇಳ್ತಾರೋ ಅದನ್ನು ನಾವು ಕೊಡ್ತೀವಿ ಅನ್ನೋದು ನಮ್ಮ ಟ್ಯಾಗ್ ಲೈನು. ಪಾಪ ಯಾವನೊಬ್ಬ ತನ್ನ ಹೊಟ್ಟೆಪಾಡಿಗೆ ಅಂತ ಟ್ರೋಲಿಂಗ್ ಶುರು ಮಾಡಿರ್ತಾನೆ. ಅವ್ನು ಎಂತೆಂಥ ವಿಷಯ ಹಾಕಿದ್ರೆ ಯಾರೂ ನೋಡಲ್ಲ. ಈ ಥರ ವಿಷಯ ಹಾಕಿದ್ರೆ ಬಂದ್ ಮಾಡ್ತಿರ್ತಾರೆ. ತುಂಬ ದಿನ ನಡೆಯಲ್ಲ ಇದು.
ಅದು ಅವ್ರಿಗೆ ಹೊಟ್ಟೆಪಾಡು ಅಂತ ಕೆಲವ್ರಿಗೆ ಅನ್ನಿಸ್ಬೋದು. ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಮರ್ಯಾದೆನ ತೆಗೆದು ಬೀದಿಗೆ ಎಳೆದು ಅವ್ರು ಏನಾದರೂ ಮಾಡಿದ್ದು ನೀವು ಹಂಗೆ ಮಾಡಿದ್ರೆ ಓಕೆ. ಹೌದು, ಏನು ಮಾಡದಲ್ಲ ನೀವು ಹಿಂಗ್ ಮಾಡಿದ್ರೆ ಒಂದು ಆ ಆರೋಗ್ಯಕರವಾದ ಥರ ಚರ್ಚೆ ಹೊಟ್ಟೆ ಆದ್ರೆ ತುಂಬಿಸ್ಕೊಂಡು ಏನ್ ಆರೋಗ್ಯ ಪಡ್ಕೋತೀರಾ ನೀವು? ಅಲ್ಲ, ಆರೋಗ್ಯಕರ ಚರ್ಚೆ ಆದ್ರೆ ಒಳ್ಳೇದು ಅಲ್ವಾ? ಸೊ ಅವರು ಯಾರು ಅದರಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅವ್ರು ಕೂಡ ಭಾಗವಹಿಸ್ತಾರೆ ಆ ಚರ್ಚೆಯಲ್ಲಿ. ಶುಡ್ ಬಿ ಚೌಕಟ್ಟು ಮೀರಿರಬಾರ್ದು ಅದು. ಹಾ, ನಾ ಯಾವಾಗ್ಲೂ ಹೇಳೋದು, ಒಂದು ಟ್ರೋಲ್ ಮಾಡಿದಾಗ ಇವಾಗ ಹಿಂಗಾಗಿದೆ ಅಂದ್ರೆ ಸುಮ್ಮನೆ ಒಂದು ಕ್ಯಾಪ್ಷನ್ ತಗೊಂಡು ಪಟ್ ಅಂತ ಹಾಕ್ಬಿಡೋದು. ಒಳಗಡೆ ಇದ್ದ ವಿವರನ ತಾಳ್ಮೆ ಇಲ್ದಲೆ ಅಂತ, ಓದಕ್ಕೂ ತಾಳ್ಮೆ ಇಲ್ದಲೆ ಅಥವಾ ಓದು ಬರ್ದಲ್ಲೇ ಇರ್ಬೋದು. ಅದಕ್ಕೆ ಹೇಳೋದು ವಿದ್ಯಾಭ್ಯಾಸ ಮಾಡ್ರು ಅಂದ್ರೆ ಕನ್ಕ್ಲೂಷನ್ ಬಂದ್ಬಿಡ್ತಾರಲ್ಲ. ಅಂದ್ರೆ ನಾನು ಹೇಳೋದು ಅದು ಬೇರೆ ವಿಷಯ. ಅಂದ್ರೆ ನಾನು ಹೇಳೋದು ಕನ್ಕ್ಲೂಷನ್ ಅಲ್ಲ, ಯಾರೋ ಒಬ್ರು ಏನೇ ಮಾಡ್ಲಿ ಅವರು, ನಾನು ಹೇಳೋದು ಹೂ ಆಮ್ ಐ ಟು ಕಮೆಂಟ್ ಆನ್ ಸಂಬಡಿಸ್ ಪರ್ಸನಲ್ ಲೈಫ್? ಹೂ ಆಮ್ ಐ? ಯು ಆರ್ ಅ ಫ್ರಸ್ಟ್ರೇಟೆಡ್ ಮ್ಯಾನ್, ದಟ್ ಇಸ್ ವಾಟ್ ಇಟ್ ಶೋಸ್ ಅಬೌಟ್ ಯು. ಅಂದ್ರೆ ಈಗ ನೀವು ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಅವ್ನು ಮಾಡ್ತಾನೆ ನೋಡಿ. ಅವ್ನು ಮಾಡುವನು ಅವನ ಜೀವನದಲ್ಲಿ ಜಿಗುಪ್ಸೆ ಪಟ್ಕೊಂಡು ಅವ್ನು ಬಹಳ ಒಳ್ಳೆಯವನು ಅಂತ ಬದುಕ್ತಾ ಇರ್ತಾನೆ. ಆದ್ರೆ ಆ ಒಳ್ಳೆತನ ತುಂಬಾ ಅದ್ರ ಹಿಂದೆ ವಿಕೃತಿ ಇರುತ್ತೆ. ಅತಿ ವಿನಿಯಂ ಧೂರ್ತ ಲಕ್ಷಣ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ನಮ್ಮಲ್ಲಿ ಒಂದು ಮಾತಿದೆ. ವೇದ ಅನ್ನೋದು ಓದೋ ಪಾಂಡಿತ್ಯ. ಕೆಲವ್ರಿಗೆ ಓದಕ್ಕೆ ಆಗಬಹುದು, ಅರ್ಹತೆ ಇರ್ಬೋದು, ಆಗ್ದಲೇ ಇರ್ಬೋದು, ಅಥವಾ ಯೋಗ್ಯತೆ ಇಲ್ದಲೇ ಓದು ಮುಂದುವರಿಸ್ತಲೇ ಇರೋವಂಥ ಪರಿಸ್ಥಿತಿ ಆಗ್ಬೋದು. ಹಾಗಾಗಿ ವೇದ ಎಲ್ರ ಕೈಯೂ ಸೇರಲ್ಲ, ಅದಕ್ಕೊಂದು ಶಿಸ್ತು ಬೇಕು. ಹಾಗಾಗಿ ಕೆಲವ್ರು ವೇದ ಕಲ್ತಿರ್ತಾರೆ, ಎಲ್ಲರೂ ಕಲ್ತಿರಲ್ಲ. ಎಲ್ರಿಗೂ ವೇದ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ರು ನೀವು ಒಂದು ವೇದ ಹೇಳಿದ್ರಿಂದ ನನಗೆ ಬೇಕಾಗದಂಗೆ ನಾನು ತಿಳ್ಕೊಂಬಿಟ್ಟು ಅದೇ ಕರೆಕ್ಟು ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳೋದು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ಯಾಕೆಂದರೆ ಗಾದೆ ಸರ್ವಸಾಮಾನ್ಯ ಕಾಮನ್ ಮ್ಯಾನ್ ಲ್ಯಾಂಗ್ವೇಜಲ್ಲಿ ಮನುಷ್ಯನ ಕ್ಯಾರೆಕ್ಟರ್ ಆ್ಯಂಡ್ ಬಿಹೇವಿಯರ್ ಮೇಲೆ ಮಾಡಿರೋದು ವ್ಯಕ್ತಿತ್ವ. ಅದು ಅಂದರೆ ಕುಣಿಲಾರ್ದಲ್ಲೇ ನೆಲ ಸೊಟ್ಟಿಗಿದೆ ಅಂತ ಇದೇ ಆಗೋದು. ಟ್ರೋಲರ್ಸಲ್ಲಿ ಅವ್ರು ಏನು ಮಾಡ್ತಾರೋ ಇವನ್ಗೆ ಮಾಡೋಕ್ಕಾಗ್ದಲೇ ಅದನ್ನು ಬಂದಲ್ಲಿ ಬರೆಯೋದು. ಚಿಕ್ಕ ಮಕ್ಕಳು ಫೋಟೋ ಹಾಕ್ಕೊಂಡಿರ್ತಾರೆ ರೀ ಪ್ರೊಫೈಲಲ್ಲಿ. ತಡೀರಿ, ನಿಮಗೆ ಬಹಳ ಒಂದು ಇಂಪಾರ್ಟೆಂಟ್ ವಿಷಯನ ತೋರಿಸ್ತೀನಿ. ಬೇಸರ ಆಗುತ್ತೆ, ಯಾಕೆಂದರೆ ಕೆಲವು ವಿಷಯಗಳು ನಾನು ತೋರಿಸ್ತೀನಿ. ಕಂಪ್ಲೇಂಟ್ ಕೊಡ್ತಾ ಇರೋದ್ರಲ್ಲಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ತಾಳಿ. ಸೀರಿಯಸ್ಲಿ ಇಲ್ಲಿ ನೋಡಿ ಪಾಪ ಲತೇಶ್ ಬೋಲಾರ್ ಅಂತಿದ್ದಾನೆ. ಗಂಡ ಹೆಂಡತಿ ಎಷ್ಟು ಮುದ್ದಾಗಿರೋ ಪ್ರೊಫೈಲ್ ಪಿಕ್ಚರು, ಎಷ್ಟು ಮುದ್ದಾಗಿರೋ ಪ್ರೊಫೈಲ್ ಪಿಕ್ಚರು. ನಾ ಹೇಳೋದು, ಯಾರ್ದೋ ಪ್ರೊಫೈಲ್ ಪಿಕ್ಚರ್ ಇರುತ್ತದು, ಖಂಡಿತ ಅವ್ರೇನ್ರಿ ಮಾಡಿದ್ರೆ ನೀವು ಯಾರನ್ನ ಬೈತಾ ಇದ್ದೀರೋ ಅವ್ರದ್ದು ಮರ್ಯಾದೆ ತೆಗಿತಾ ಇದ್ದೀರಾ. ಯಾರ್ದೋ ಫೋಟೋ ಉಪಯೋಗಿಸ್ತೀರಾ ನೋಡಿ, ಅವ್ರ ಬಗ್ಗೆನೂ ನೀವು ದ್ವೇಷ ಹರಡ್ತಾ ಇರ್ತೀರಾ. ಇವಾಗ ಸಿಂಪಲ್ ಆಗಿ ಐ ಶೋ ಯು ಎಷ್ಟು ಇದೆ ಅಂದರೆ ನೋಡಿ, ಇದನ್ನೆಲ್ಲ ಸುರೇಶ್ ಬಂಗಾರೆ ಅಂತ ಆಗ ತಾನೇ ಹುಟ್ಟಿದ ಮಗು ರೀ. ಏನ್ರಿ ಬಂದಿರೋದು ಈ ಮನುಷ್ಯನ್ಗೆ? ಅದು ಗಂಡೆ ಆಗಿರ್ಬೋದು, ಹೆಣ್ಣೆ ಆಗಿರ್ಬೋದು, ಅವ್ನು ಮಾಡ್ತಾ ಇರೋನು ಯಾರೇ ಆಗಲಿ, ಹುಟ್ಟೋ ಮಗು, ಮುದ್ದು ಮುದ್ದಾಗಿರೋ ಮಕ್ಕಳು ಫೋಟೋ ತಗೊಂಡು ಫೇಕ್ ಪ್ರೊಫೈಲ್ ಓಪನ್ ಮಾಡಿ ಕಂಡವ್ರ ಮನೆ ಮಕ್ಕಳ ಫೋಟೋನ ಉಪಯೋಗಿಸ್ಕೊಂಡು ಇಂಥ ಹಲ್ಕಾ ಕೆಲಸ ಅವ್ರ ಹೆಸರಲ್ಲಿ ಮಾಡ್ತಿರಲ್ಲ, ಇದು ನಿಮಗೆ ಸರಿನಾ? ಇದು ಕಮೆಂಟ್ಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು. ರವೀಂದ್ರ ಮುಲಕೇಶ್ವರ ಅಂತ ಯಾರೋ, ಟೇಕ್ ಅ ಲಾಂಗ್ ಬ್ರಿಂಜಾಲ್ ಆರ್ ಕ್ಯುಕುಂಬರ್, ಆಲ್ಸೋ ಗುಡ್ ಐಟಮ್ಸ್. ಅಂದರೆ ಅವ್ರ ಹೆಂಡತಿ ಮನೇಲಿ ಅಡುಗೆ ಮಾಡಲ್ಲ ಅನ್ಸುತ್ತೆ, ಅದೇ ಸೌತೆಕಾಯಿ ತೆಗೆದು ತಲೆ ಮೇಲೆ 4 ಬಾರಿಸ್ಬೇಕು. ಇದೆಲ್ಲ ಒಂದು ಬದುಕೇನ್ರಿ ಇವ್ರದ್ದು. ಇನ್ನು ನೋಡಿ ಇವರು ಎಷ್ಟು, ಐ ಹ್ಯಾವ್ ಆಲ್ರೆಡಿ ಫೌಂಡ್ ದ ಹ್ಯಾಪಿನೆಸ್ ಆಫ್ ಗೆಟಿಂಗ್ ಆಫ್ಟರ್ ಮ್ಯಾರೇಜ್. ನೀವು ವಿದ್ಯಾವಂತರ ಅವಿದ್ಯಾವಂತರ ಏನು ನೀವು? ಐ ಹ್ಯಾವ್ ಸೆಡ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾರೇಜ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮೆನ್ ಆರ್ ವಿಮೆನ್. ನಿಮಗೆ ಕಂಪ್ಯಾನಿಯನ್ಶಿಪ್ ಅಲ್ಲಿ ನಿಮಗೆ ಫಿಸಿಕಲ್ ನೀಡ್ ಇಲ್ಲ. ಅದರಲ್ಲಿ ಕಂಪ್ಯಾನಿಯನ್ಶಿಪ್ ಇಸ್ ಮೋರ್ ಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್. ಫಿಸಿಕಲ್ ರಿಲೇಷನ್ ಇಸ್ ನಾಟ್ ದಿ ಎಂಡ್ ಆಫ್ ದಿ ವರ್ಲ್ಡ್, ಇಟ್ ಇಸ್ ಜಸ್ಟ್
ವೆರಿ ಅನ್ವಾಂಟೆಡ್ ಪಾರ್ಟ್ ಆಫ್ ಲೈಫ್. ಫಿಸಿಕಲ್ ಅದೇನು ನೀಡ್, ದಟ್ಸ್ ಆಲ್, ಆ ಕ್ಷಣಕ್ಕೆ ಅದಷ್ಟೇ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ನಾನು ಹೇಳೋದು ಏನು ಅಂದರೆ, ವೈಯಕ್ತಿಕವಾಗಿ ಇವಾಗ ಇವರೆಲ್ಲ ತಡೀರಿ, ಐ ಶೋ ಯು ದ ಲವ್ ಇಸ್ ಎನಫ್, ವೈ ಡು ಯು ನೀಡ್ ಮ್ಯಾರೇಜ್ ಅಂತೆ. ನಾನು ಹೇಳಿರೋದು, ಗಂಡ ಅನ್ನೋ ಒಂದು ಪ್ರೀತಿ ಬಿಟ್ಟು ಬೇರೆ ಎಲ್ಲ ಪ್ರೀತಿ ಇದ್ದಾಗ ಮದುವೆ ಅನ್ನೋದೇ ಯಾಕೆ ಬೇಕು? ವೆನ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಖುಷಿ ಪಡ್ಬೇಕ್ರಿ ನಮ್ಮ ರಾಜ್ಯದ ಜನ. ಏನಪ್ಪ ನಮ್ಮ ಹುಡುಗಿ ನಮ್ಮೆಲ್ಲರೂ ಒಂದು ಫ್ಯಾಮಿಲಿಯಾಗಿ ಕನ್ಸಿಡರ್ ಮಾಡ್ತಾಳೆ ಅಂತ. ಅದು ಬಿಟ್ಬಿಟ್ಟು ಎಲ್ಲರೂ ನನ್ನ ಗಂಡನೇ ಅಂದರೆ ಇದೇನು ಕೆಟ್ಟದಲ್ವಾ? ಈತ ಸಂತೋಷ್ ಕುಮಾರ್ ಅನ್ನೋರು ಈ ಹೆಣ್ಣು ಮಗು ಏನು ಮಾಡಿತ್ತು? ಈ ಹೆಣ್ಣು ಮಗು ಏನು ಮಾಡಿತ್ತು? ನಿಮ್ಗೆ ಈ ಹೆಣ್ಮಗು ಹೇಳಿತ್ತ ಬೇರೆ ಕಂಡವ್ರ ಹೆಣ್ಮಕ್ಳ ಬಗ್ಗೆ ಹಿಂಗೆ ಮಾತಾಡಿ ಅಂತ? ರಿಪೀಟೆಡ್ ಒಫೆಂಡರು. ಪ್ರತಿಯೊಂದು 4-5 ಟ್ರೋಲಲ್ಲೂ ಬಂದು ಮಾತಾಡಿದ್ದಾರೆ. ನಾನು ಗಮನಿಸ್ಕೊಂಡಿದ್ದೀನಿ. ಇಷ್ಟು ಪೇಪರ್ಗಳ ತೆಗ್ದಿದ್ದೀನಿ ಅಂದರೆ ದಿಸ್ ಇಸ್ ಬರೀ ಒಬ್ರ ಕೆಲಸ ಅಲ್ಲ. ನೋಡಿ, ಇದೂ ಅಷ್ಟೇ. ಒಂದು ಭಾಳ ಚೆನ್ನಾಗಿ ಬಿಗ್ ಬಾಸ್ ಮಾಡಿದ ನಿರ್ಲಕ್ಷ್ಯದಿಂದ 6 ಸಲ ಆಪರೇಷನ್ ಅಂತ ಹಾಕಿದ್ದಾರೆ. ಇದರಲ್ಲಿ ಒಬ್ಬ ಎಷ್ಟು ವಿಕೃತ ಮನಸ್ಸು ನೋಡು. ಎಷ್ಟು ಸತಿ ಅಬಾರ್ಷನ್ ಆಯಿತು? 6 ಸತಿನ ಅಂತ ಕೇಳ್ತಾನೆ. ತಳ ಕೂಡ ಗೊತ್ತಿಲ್ಲ, ಹಿಂದೆ ಮುಂದೆ ಗೊತ್ತಿಲ್ಲ, ಕಾರ್ಯಕ್ರಮ ಗೊತ್ತಿಲ್ಲ, ಏನು ಹೇಳಿದಾರೆ ಗೊತ್ತಿಲ್ಲ. ಅಲ್ಲ ರೀ, ನೀವು ಏನ್ರಿ ಮಾತಾಡ್ತಿದ್ದೀರಾ ನೀವು? ಅಂದರೆ ಇದು ಡಸನ್ ದಿಸ್ ಶೋ. ನೀವು ಹೇಳಿದ್ರಲ್ಲ ಹೌ ಕ್ಯಾನ್ ಐ ಕಮೆಂಟ್ ಅಂತ ಕೇಳಿದ್ರಲ್ಲ, ಈ ಕಮೆಂಟ್ ಮಾಡೋರು ಯೋಗ್ಯತೆ ಏನು ಗೊತ್ತಾ? ಜೀವನದಲ್ಲಿ ಫೇಲ್ಯೂರ್ಸ್ ಆಗಿರ್ತಾರೆ. 10 ಪೈಸಾ ಮರ್ಯಾದೆ ಅನ್ನೋದು ಗಿಟ್ಟಿಸ್ಕೊಂಡಿರಲ್ಲ. ಯಾರ ಹತ್ರನ ಥೂಚಿ ಅಂತ ಉಗಿಸ್ಕೊಂಡಿರ್ತಾರೆ. ಅವನಿಗಿನ್ನ ನಾನು ಬೆಟ್ರ್ ಅಲ್ವಾ ಅಂತ ಕಾಲ್ಪನಿಕ ಲೋಕದಲ್ಲಿ ಬದುಕ್ತಿರ್ತಾರೆ. ಅವ್ರುಗಳಿಗೆ ಇದೇ ಒಂದು ಅವಕಾಶ ಬಂದು ಬೇರೆಯವ್ರನ್ನ. ನಾನು ಹೇಳೋದು, ಕಾಂಟ್ ಯು ಆಲ್ ಬಿ ನೈಸ್ ಟು ಸಂಬಡಿ? ನಾನು ತಪ್ಪು ಮಾಡಿರೋನ್ನ ಎತ್ಕೊಂಡು ಮುದ್ದಾಡಿ ಅಂತ ಹೇಳ್ತಿಲ್ಲ ನಿಮಗೆ. ಸಂಬಂಧ ಇಲ್ಲದೆ ಇರೋದಕ್ಕೆ ವೈ ದೇ ಶುಡ್ ಕಮೆಂಟ್ ಅಂತ. ಇದು ನಿಮ್ಮ ಸಂಸ್ಕೃತಿನ. ನನ್ನ ಸಂಸ್ಕೃತಿ ಬಗ್ಗೆ ಮಾತಾಡೋದು ಬಿಡಿ. ನನ್ನ ಸಂಸ್ಕೃತಿ ಬಹಳ ಇದೆ ರೀ. ನನ್ನ ಮನೆತನ, ನನ್ನ ಫ್ಯಾಮಿಲಿ ಹೆರಿಡಿಟ್ರಿ ಇದೆಯಲ್ಲ, ಹೆರಿಟೇಜ್ ಇದೆಯಲ್ಲ, ಗೌರವ, ಹೆಮ್ಮೆ, ಯಾರಿಗೆ ಎಂಥ ಮಗಳು, ಇದನ್ನೆಲ್ಲ ನೀವು ಕೇಳಬೇಡಿ. ನಾವು ಮಾಡಿರೋ ಸಾಧನೆಯಲ್ಲಿ ಒಂದು 4 ಜನಕ್ಕೆ ಊಟ ಹಾಕಿ ಒಂದು ಹೊತ್ತು ನೋಡ್ತೀನಿ. ನಾನು ದತ್ತು ತೊಗೊಂಡಿರೋ ಮಕ್ಕಳಲ್ಲಿ ಅರ್ಧ ಮಕ್ಕಳನ್ನ ನೀವು ದತ್ತು ತೊಗೊಳ್ಳಿ ನೋಡ್ತೀನಿ. ನಾನು ಕೌನ್ಸಿಲ್ ಮಾಡೋ ಹೆಣ್ಣುಮಕ್ಕಳಲ್ಲಿ ಅರ್ಧ ಜನ ಹೆಣ್ಣುಮಕ್ಕಳ ಜೀವನದಲ್ಲಿ ನಿಂತು ಅವ್ರ ಕಷ್ಟನ ಪರಿಹರಿಸಿ ನೋಡ್ತೀನಿ. ಪೂರ್ವಾಗ್ರಹ ಪೀಡಿತರಾಗಿ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ಎಳ್ಳಷ್ಟು ನಾಲೆಜ್ ಇಲ್ಲದೆ, ಎಳ್ಳಷ್ಟು ಅವ್ರ ಬಗ್ಗೆ ಪರಿಚಯ ಇಲ್ಲದೆ ಈ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರಲ್ಲ, ನಿಜವಾಗಲೂ ಇವರು ಕಮ್ಮಿಯಿಂದನೇ ಇರಬೇಕಾದವರು. ಹೌದು, ಒಂದು ಅದು. ಜೊತೆಗೆ ಒಂದು ಹೇಳ್ತೀನಿ ಕೇಳಿ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ ಅಂದಂಗೆ ಆಗ್ಬಿಟ್ಟಿದೆ. ಅಂದರೆ ಹುಚ್ಚನ ಮದುವೆ ಅಂದರೆ ಈ ಟ್ರೋಲ್ಗಳಲ್ಲಿ ಹಾಕ್ತಾರಲ್ಲ, ಅದ್ರಲ್ಲಿ ಬಂದು ಕಮೆಂಟ್ ಮಾಡಿದವನೇ ಬುದ್ಧಿವಂತ. ಅವ್ನು ಫ್ರಸ್ಟ್ರೇಷನಲ್ಲಿ ತೆಗೆದ್ಬಿಟ್ಟ. ಎಷ್ಟು ಜನ ಹೆಣ್ಣುಮಕ್ಳಿಗೆ, ಆ ಹೆಣ್ಣುಮಕ್ಳಿಗೂ ಒಂದು ಗಂಡ ಅನ್ನೋದಿರ್ತಾನೆ, ಆ ಹೆಣ್ಣು ಮಗುಗೂ ಒಂದು ಗಂಡ ಅನ್ನೋದಿರುತ್ತೆ, ಆ ಹೆಣ್ಣು ಮಗುಗೂ ಒಂದು ಮಗ ಅನ್ನೋದಿರ್ಬೋದು, ಮಗಳು ಅನ್ನೋದಿರಬಹುದು. ಹೇಳ್ತಾರಲ್ಲ, ನನಗೆ ಬಹಳಷ್ಟು ಬುದ್ಧಿವಾದ ಬಂದಿದ್ದು, ಬುದ್ಧಿವಂತಿಕೆ ಅಂದರೆ ಬುದ್ಧಿವಾದ ಹೇಳಿದ್ದಿದ್ದು ಇವರು ಈ ಟ್ರೋಲಲ್ಲಿ. ಮೇಡಮ್, ಮದುವೆ ಅನ್ನೋದು ಬಹಳ ಪವಿತ್ರವಾದದ್ದು. ಅದು ನನಗೆ ಗೊತ್ತು ರೀ, ನನಗೆ ಗೊತ್ತು. ಇವತ್ತಿನ ಜನರೇಷನ್, ನೀವು ನನ್ನ ಕಾಲದ ಬಗ್ಗೆ ನನ್ನ ಬಗ್ಗೆ ಹೇಳಲೇಬೇಡಿ. ಯಾಕೆ ಅಂದರೆ ನಾವೆಲ್ಲ ಕಾಲೇಜಿಗೆ ಬಂದರೂ ಲವ್ ಮಾಡೋದಕ್ಕೆ, ಲವ್ ಅಂದರೆ ಗಡಗಡಗಡ ಅಂತಿದ್ದವರು. ಇವತ್ತು 6ನೇ ಕ್ಲಾಸ್ ಮಕ್ಕಳು, 7ನೇ ಕ್ಲಾಸ್ ಮಕ್ಕಳು, ಇಟ್ಸ್ ಅ ವೆರಿ ಅಡೋಲೆಸನ್ ಏಜ್. ಅಡೋಲೆಸನ್ ಏಜಲ್ಲಿ ನಾವೆಲ್ಲ ಕ್ರಶ್ ಅಂತ ಹೇಳ್ತಾರೆ ನೋಡಿ, ಆ ಕ್ರಶಲ್ಲಿ ಈ ಸೈಬರ್ ವರ್ಲ್ಡಲ್ಲಿ ಸಿಗಾಕೊಂಡು ನೊಂದೋಗಿ ಜೀವನನೇ ಹರಿದೋಗ್ತಿದೆಯಲ್ಲ ಆ ಹೆಣ್ಮಕ್ಳದು. ಏನು ಅದು ಪ್ಲೆಷರಾ? ಸ್ಯಾಡಿಸ್ಟಿಕ್ ಪ್ಲೆಷರಾ ಅದು? ಇಸ್ ದಿಸ್ ದ ವೇ? ಇದಾ ರೀತಿ ಗಂಡಿನ ಪವರ್ ತೋರಿಸೋದಿಕ್ಕೆ? ಖಂಡಿತ ಅಲ್ಲ ರೀ. ಗಂಡಿನ ಪವರ್ ತೋರಿಸೋದು ಅಂದರೆ ಬೀಯಿಂಗ್ ಅ ಜೆಂಟಲ್ ಮ್ಯಾನ್. ಅದು ರೀ ಗಂಡಸ್ತನ. ಅಪ್ಪ, ತಮ್ಮ, ಗಂಡ, ಹಾ, ಮಗ ಬಂದು ಹೇಳ್ತಾನೆ, ಅಮ್ಮನ ಯಾರಾದ್ರೂ ರೇಕ್ಸ್, ಅಮ್ಮ ನೀವು ಹೋಗ್ಬೇಡಮ್ಮ ರೋಡ್ಗೆ ಅಂತಾನೆ. ಅದಲ್ವಾ ಕನ್ಸರ್ನ್ ಅಲ್ವಾ ಗಂಡಸ್ತನ?
ಒಂದು ಕೇರ್ ಅಲ್ವಾ ಗಂಡಸ್ತನ? ಬರೀ ಮಕ್ಕಳು ಮಾಡೋದೇನ್ರಿ ಗಂಡಸ್ತನ? ಇದಕ್ಕೆ ಗ್ಯಾರಂಟಿ ಟ್ರೋಲ್ ಮಾಡ್ತಾರೆ, ಈ ಮಾತಕ್ಕೆ ಟ್ರೋಲ್ ಮಾಡ್ತಾರೆ. ಏನಿದೆ ಅಂತ ನಾನು ಇದನ್ನು ಪ್ರತಿ ಸಾರಿ ಕೇಳ್ತಾ ಇದ್ದೀನಿ. ಕ್ರೈಮ್, ಸೈಬರ್ ಕ್ರೈಮ್ ಕಂಟ್ರೋಲಿಗೆ ಸಿಗ್ದಂಗೆ ಆಗ್ತಾ ಇದೆ. ತುಂಬ ದೊಡ್ಡ ಓಷನ್ ಅದು, ಇವತ್ತಾಗುತ್ತೆ ನಾಳೆ ಹೊರಡುತ್ತೆ, ಹಾಗೆ ಬರ್ತಾ ಇರುತ್ತೆ ಅಂತಿರಲ್ಲ. ಹಾಗಾದ್ರೆ ನಾವೆಲ್ಲ ಸೊಸೈಟಿ ಸ್ಟಿಗ್ಮಾಗಿ ಬದುಕಬೇಕಾ, ಅಥವಾ ಸೈಬರ್ ಫಿಯರ್ಗೆ ಬದುಕಬೇಕಾ, ಅಥವಾ ಜೀವನದಲ್ಲಿ ಬದುಕಬೇಕಾ? ಏನು ಮಾಡ್ಬೇಕು ನಾವು? ಹೆಣ್ಮಕ್ಳನ್ನ ತಲೆ ಮೇಲೆ ಕೂಡಿಸ್ಕೋತೀನಿ, ದೇವರು ದೇವಿ ಅಂತೀರಾ, ಬೀದಿಗೆಳೆದು ಬೆತ್ತಲೆ ಮಾಡ್ತೀರಾ, ಮಾತಲ್ಲಿ ಬೆತ್ತಲೆ ಮಾಡ್ತೀರಾ. ಆ ಹುಡುಗಿ ಇನ್ನೊಂದ್ಸತಿ ಹೊರಗಡೆ ಹೋಗಿ ಮುಖ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಬಗ್ಗೆ ಗೊತ್ತಿರೋರಿಗೆ ಇದರಿಂದ ಯಾವ ಥರದ್ದು ಇದೂ ಆಗಲ್ಲ. ಆದರೆ ಗೊತ್ತಿಲ್ದಲೇ ಇರೋರಿಗೆ ನೀವು ಏನು ಒಬ್ರ ಬಗ್ಗೆ ತುಂಬಿಸ್ತಾ ಇದ್ದೀರಾ, ಅದೂ ಆಗಲ್ಲ. ಯಾಕೆಂದ್ರೆ ಇಂಥವನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ಜನ. ಇಲ್ಲ, ನಾವು ಬಟ್ ದಟ್ ಶುಡಂಟ್ ಬಿಕಮ್ ಅ ಕ್ರೈಮ್ ಬ್ಲಾಕ್. ಇಲ್ಲ, ನಮ್ಮ ಈ ಸಿರೀಸ್ ಉದ್ದೇಶ ಕೂಡ ಅದೇ ಆಗಿದೆ. ಅಂತಂದರೆ ಇದು ಜಸ್ಟ್ ಒಬ್ಬ ಸುಷ್ಮಾ ಅವರಿಗೆ ಆಗಿದೆ ಅಂತಲ್ಲ, ಸೊ ಒಬ್ಬ ಸುಷ್ಮಾ ಅವ್ರು ಮುಂದೆ ಬಂದಿದ್ದಾರೆ ಅಂತಲ್ಲ. ಸೊ ಈ ಥರ ಮನಸ್ಥಿತಿಗಳು ಇದ್ದಾವೆ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾವೆ. ಸೊ ಅದನ್ನು ಹೇಗೆ ಫೇಸ್ ಮಾಡಬೇಕು ಮತ್ತು ಇಂಥವ್ರ ವಿರುದ್ಧ ಹೇಗೆ ಕ್ರಮ ಕೈಗೊಳ್ಳಬೇಕು ಅನ್ನೋದೇ ಎಂಟೈರ್ ಈ ಸರಣಿ ಉದ್ದೇಶ ನಮ್ಮದು. ನಾನು ಇದನ್ನು ಮಾಡ್ತಾ ಇರೋ ಉದ್ದೇಶನೂ ಅದೇ. ಯಾಕೆಂದರೆ ನೀವು ಎಲ್ಲಿ ತನಕ ಹೆಣ್ಣುಮಕ್ಕಳು ಸುಮ್ಮನೆ ಕೂತ್ಕೊಂಡ್ಬಿಡ್ತೀರೋ ಅಲ್ಲಿ ತನಕ ಇದು ನಿಲ್ಲಲ್ಲ. ನಾನು ಹೇಳ್ತಾ ಇರೋದು ಇದು ಮುಗ್ದೋಗುತ್ತೆ ನಿಂತೋಗುತ್ತೆ ಅಂತಲ್ಲ. ಬಟ್ ಎಲ್ಲೋ ಒಂದು ಕಡೆ ಈ ಕಮೆಂಟ್ ಮಾಡೋರು, ಇವಾಗಲೂ ಹೇಳ್ತಾ ಇದ್ದೀನಿ ಸಾರಿ ಬಾರಿ, ಟ್ರೋಲರ್ಸ್ ಆರ್ ನಾಟ್ ದ ಆಕ್ಚುಯಲ್ ಪ್ರಾಬ್ಲಮ್. ಕಾಮೆಂಟ್ ಮಾಡೋರು ಗೋಮುಖ ವ್ಯಾಘ್ರಗಳು. ಆ ಟ್ರೋಲ್ಗೆ ಹಲ್ಕ ಅರ್ಥ ಬರೋದೇ ಈ ಕಮೆಂಟ್ಗಳಿಂದ. ಯಾಕೆಂದ್ರೆ ನೆಕ್ಸ್ಟ್ ಆ ಕಮೆಂಟ್ ಟ್ರೋಲ್ ಆಗ್ತಾ ಹೋಗುತ್ತೆ. ಏನೋ ಒಂದು ಖುಷಿ. ನಾನು ಅಂದೆ ಅವಳಿಗೆ, ಏನಂದಪ್ಪ ನೀನು, ವಿಶಿಯಸ್ ಪ್ಲೆಜರ್ ಅಂತ ಹೇಳ್ತೀವಲ್ಲ ಅದೇ. ಆದರೆ ಇವ್ರಿಗೆ ಏನಂದ್ರೆ ಒಂದು ಧೈರ್ಯ ಬಂದಿದೆ ಇವರಿಗೆ, ಅಂದರೆ ಇವರಿಗೆ ಯಾರಿಗೂ ಏನೂ ಆಗಿರಲ್ಲ. ನೋಡಿ, ಇದನ್ನ ನಮ್ಮ MTV ಟ್ರೋಲರ್ಸ್ ಅಂತ ಹೇಳಿ ರಣವಿಜಯ್ ಸಿಂಗ್ ಅವರು ಈ ಥರ ತುಂಬ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಪೂರ್ತಿ ಇದನ್ನು ಮಾಡಿದ್ರು. ಒಂದು ಸೀರೀಸ್, ಒಂದಷ್ಟು ಜನ ಟ್ರೋಲರ್ಸು ಆಶ್ಚರ್ಯ ಬೆಚ್ಚು ಬಿದ್ದೋಗೋಂಗಿತ್ತದು. ತಾಪ್ಸಿ ಅವ್ರ ಬಗ್ಗೆ, ಇನ್ನೊಬ್ರ ಬಗ್ಗೆ, ಬೇರೆಯವ್ರ ಬಗ್ಗೆ, ಹಿಂಗೆ. ಅಂದರೆ ಹಾರ್ಡ್ ಕೋರ್ ಫ್ಯಾನು ಇನ್ನೊಂದು ಫೇಕ್ ಪ್ರೊಫೈಲ್ ಮಾಡ್ಕೊಂಡು ಕೆಟ್ಟದಾಗಿ ಬಂದು ಮಾತಾಡೋದು. MTV ಟ್ರೋಲರ್ಸ್ ಅಂತ ಹೇಳಿ ಒಂದು ಸೀರೀಸ್ ಮಾಡಿದರು. ಅದರಲ್ಲಿ ಬೆಚ್ಚು ಬೀಳೋ ಅಂಥ ಸತ್ಯಗಳು ಹೊರಗೆ ಬಂದವು. ಹೆಂಗೆ ಅಂದರೆ, ಯಾರಿದು ಇಷ್ಟರ ಮಟ್ಟಕ್ಕೆ ಟ್ರೋಲ್ ಮಾಡೋದು, ನೋಡೋಣ ಇವ್ರನ್ನ ಅಂದ್ಬಿಟ್ಟು ದೇ ಹ್ಯಾಡ್ ಅ ಹೋಲ್ ಸೈಬರ್ ಟೀಮ್ ವಿಚ್ ಇಸ್ ಸೆಟಪ್ ಮಾಡಿ ಏನು ಅಂತ ಹುಡುಕ್ತಾ ಹೋಯ್ತು ಅಂದರೆ, ಇದು ಯಾರು ಅಂತ ಟ್ರ್ಯಾಕ್ ಮಾಡ್ತಾ ಹೋದರೆ ಆಬ್ಸಲ್ಯೂಟ್ಲಿ ನಾರ್ಮಲ್ ಯಂಗ್ ಕಿಡ್ ಅಂದರೆ ನಮಗೆಲ್ಲ ಕಿಡ್ಡೆ. ಈಗ ಅವರು 20-21 ವರ್ಷದ್ದು. ಆಮೇಲೆ ಅದಾಗಬೇಕು, ಫುಲ್ಲು ಸೆಲ್ಫಿ ತಕ್ಕೊಳ್ಳೋ ಹುಚ್ಚು. ಆಮೇಲೆ ಆಬ್ಸಲ್ಯೂಟ್ಲಿ ಜೆಂಟಲ್ಮೆನ್ ಥರ ಬಿಹೇವ್ ಮಾಡೋದು. ಪೋಸ್ಟ್ಗಳು ನೋಡ್ಬೇಕು ಅವನ ಒರಿಜಿನಲ್ ಪ್ರೊಫೈಲಲ್ಲಿ, ಆಬ್ಸಲ್ಯೂಟ್ಲಿ ಕ್ಲಾಸಿ. ಬೇರೆ ಬೇರೆ ಯಾವುದ್ಯಾವುದೋ ಪುಸ್ತಕಗಳಿಂದ ಎಲ್ಲ ಕಾಪಿ ಪೇಸ್ಟ್ ಮಾಡಿ ಕಟ್ ಮಾಡಿ ಇಮೇಜ್ ಹಿಂಗಿಟ್ಟಿರ್ತಾನೆ. ಕಟ್ ಮಾಡ್ತು ಅಂದರೆ ಆ ಫೇಕ್ ಪ್ರೊಫೈಲಲ್ಲಿ ಎಷ್ಟು ಅಸಹ್ಯ ಅಂದರೆ ಅಷ್ಟು ಅಸಹ್ಯವಾಗಿ ನಡ್ಕರ್ತಾನೆ. ಅವನ್ನ ಒಂದು ಇಂಟರ್ವ್ಯೂಗೋ ಅಥವಾ ಒಂದು ಮೀಟಿಂಗೋ ಅಥವಾ ಒಂದು ಕಾಫಿಗೋ ಅಂತ ಕರೆಸಿದ್ದಾಗ ಇನ್ನೊಬ್ಬರು ಹೋಗಿ ಅವ್ರನ್ನ ಭೇಟಿ ಮಾಡಿದಾಗ, ಈಕೆ ಅಂದರೆ ಯಾರ ಬಗ್ಗೆ ಅವರು ಟ್ರೋಲ್ ಮಾಡಿರ್ತಾರೋ, ಕಮೆಂಟ್ ಮಾಡಿರ್ತಾರೋ ಕೆಟ್ಟದಾಗಿ, ಅವರು ಬಂದು ಅವ್ರನ್ನ ಮುಖಾಮುಖಿ ಭೇಟಿ ಆಗ್ತಾರೆ. ಬೆಚ್ಚು ಬಿದ್ದು ಹೋಗ್ಬಿಡ್ತಾರೆ. ಅಂದರೆ ಹಂಗಾದ್ರೆ ಇದ್ಯಾರು, ಅದು ನಂದಲ್ವೇ ಅಲ್ಲ ಅಂತ. ಅಂಥವ್ರು ಅರೆಸ್ಟ್ ಆಗಬೇಕು. ಅವ್ರ ತಂದೆ ತಾಯಿಗಳಿಗೆ ಗೊತ್ತಾಗಬೇಕು, ಅಥವಾ ಅವ್ರ ಹೆಂಡತಿ ಮಕ್ಳಿಗೆ ಗೊತ್ತಾಗಬೇಕು. ಯಾಕೆಂದರೆ ನಾ ಹೇಳೋದು, ನಾವೇನು ಕಲ್ಚರ್ ಅಂತ ಕರಿತಾ ಇದ್ದೀವಿ ಇವತ್ತು, ನಮ್ಮಂಥ ಹೆಣ್ಮಕ್ಳಿಂದ ಅಲ್ಲ ರೀ ಹಾಳಾಗೋಗ್ತಿರೋದು, ಇಂಥ ಕೆಟ್ಟ ಕಮೆಂಟರ್ಸ್ಗಳಿಂದ. ಹೆಣ್ಣು ಯಾವತ್ತಿದ್ರೂ ಬಲಿಪಶುನೇ, ಯಾವತ್ತಿದ್ರೂ ಬಲಿಪಶುನೇ. ಬಿಕಾಸ್
ನೀವೊಂದು ಹೆಣ್ಣನ್ನು ಹಾಳು ಮಾಡಬೇಕು ಅಂದರೆ ಯು ಡೋಂಟ್ ಹ್ಯಾವ್ ಟು ಸ್ಲೀಪ್ ವಿತ್ ಹರ್. ಒಂದು ಎಲೆ ಬಿಲ್ದಲ್ಲೇ ಇರೋ ನಾಲ್ಗೆ ಸಾಕು ಅವಳನ್ನ ಹಾಳು ಮಾಡೋಕ್ಕೆ. ಈ ಥರ ಒಂದೊಂದು ಕೆಟ್ಟ ಕಾಮೆಂಟ್ಸ್ಗಳು ಸಾಕು. ಅದನ್ನೇ ಹೇಳಿದ್ನಲ್ಲ, ಮುಂಚೆ ನಾಲ್ಗೆ ಇತ್ತು, ಇವಾಗ ಕೀಬೋರ್ಡ್ ಇದೆ. ನನ್ಗೆ ಅವಳು ಗೊತ್ತಪ್ಪ. ಏನಪ್ಪ ಗೊತ್ತು ನಿನಗೆ? ಏನು ಗೊತ್ತು? ನಾವು ನಮ್ಮ ಜೀವನನ ಭಾಳಷ್ಟು ಕಷ್ಟ, ಭಾಳಷ್ಟು ದುಃಖ, ಭಾಳಷ್ಟು ನೋವುಗಳು, ಭಾಳ ಸಂಘರ್ಷಗಳಿಂದ ನಾವು ಈ ಮಟ್ಟಕ್ಕೆ ಒಂದು ತಲುಪಿರ್ತೀವಿ. ಎಲ್ಲೋ ಲಾಬಿ ಮಾಡಿಕೊಂಡು ಯಾರ್ದೋ ಸಿಫಾರಿಶಿಂದ, ನನ್ನ ವಂಶದಿಂದ ಅಂತೂ ಯಾರು ಬಂದಿಲ್ಲ ರೀ. ನನ್ನ ವಂಶದಿಂದ ಬಂದಿಲ್ಲ. ನಮ್ಮ ತಾಯಿಯವರು MP ಆದಾಗ ಕೂಡ ಮನೆ ಕಸ ಗುಡಿಸೋರು, ಅಡುಗೆ ಮಾಡೋರು, ನಮ್ಮ ಮನೇಲಿ ಕೆಲಸದವ್ರು ಇರಲ್ಲ. ಆ ಶಿಸ್ತಲ್ಲಿ ಬೆಳೆದು ಬಂದ ಮಕ್ಕಳು ನಾವು. ಗುಂಡು ಹಾಕೊಂಡು ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡಿ ಪಾರ್ಟಿಗೆ ಹೋಗುವಂಥ ಹುಡುಗಿರಲ್ಲ. ನನಗಿರೋ ಒಂದು ಕೆಟ್ಟ ಅಭ್ಯಾಸ ಇಡೀ ಪ್ರಪಂಚಕ್ಕೆ ಗೊತ್ತು, ಪ್ರೆಸ್ ಮೀಟಲ್ಲೂ ಹೇಳಿರುವಂಥದ್ದು. ಯಾವತ್ತೇ ಆಗಲಿ ಯಾವುದೇ ಹುಡುಗನ ಜೊತೆ ಪೊರ್ಕಿಗೆ ಶೋಕಿಗೆ ಓಡಾಡಿದವರಲ್ಲ. ಎಲ್ಲಾದರೂ ಒಂದು ಕಡೆ ಊಟಕ್ಕೆ ಹೋದರೆ ಬಿಲ್ ಕಟ್ ಬರುವಂಥ ಹುಡುಗಿ ನಾನು ಹೊರತಾಗಿ ಕಂಡವ್ರ ಹತ್ರ ಬಿಲ್ ಕಟ್ಟಿಸ್ಕೊಂಡಿಲ್ಲ. ಸ್ವಾಭಿಮಾನ ಇರೋವಂಥವ್ರಿ. ನಾನು ಹೇಳ್ತಾ ಇರೋದು ಇದು ಪ್ರತಿಯೊಂದು ಸೆಲ್ಫ್ ರೆಸ್ಪೆಕ್ಟ್ ಇರೋವಂಥ ಹುಡುಗಿಗೆ. ಈ ಹೋರಾಟ ಇರೋದು ಪ್ರತಿಯೊಂದು ಫ್ಯಾಮಿಲಿಗೆ. ನಿಜವಾಗ್ಲೂ ನಮ್ಮ ಮಕ್ಕಳು ತಪ್ಪು ಮಾಡಿಲ್ಲ ಅಂದರೆ ಯಾರ್ದೋ ಬಾಯಿಗೆ ಬಲಿ ಕೊಡಬೇಡಿ. ಎದ್ದು ನಿಂತ್ಕೊಂಡು ಹೋರಾಡಿ. ಒಬ್ಬರೇ ಹೋರಾಡ್ತಾ ಇದ್ರೆ ಒಂದು ಹುಲಿನೇ ಇರಲಿ, ಒಂದು ಸಿಂಹನೇ ಇರಲಿ, 10 ನಾಯಿಗಳು ಸೇರ್ಕೊಂಡು ಕಚ್ಚಿ ಸಾಯಿಸ್ಬಿಡ್ತವೆ. ಈ ಕಾರ್ಯಕ್ರಮದ ಮೂಲಕ ಮನವಿ ಮಾಡ್ತಾ ಇರೋದು ಇದೇ ಕೂಡ. ಅಂದರೆ ಒಬ್ಬ ಸುಷ್ಮಾ ಮುಂದೆ ಬಂದಿದ್ದಾರೆ. ಇವ್ರ ಬೆನ್ನಿಗೆ ಹಲವಾರು ಸೆಲೆಬ್ರಿಟಿಗಳು ಕರ್ನಾಟಕದ ನಿಲ್ಲಬೇಕು. ಜೊತೆಗೆ ಬೇರೆ ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ತುಂಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಹೇಳ್ತೀವಿ, ಅವ್ರಿಗೆ ದೊಡ್ಡದಾದಂಥ ಒಂದು ಫಾಲೋವಿಂಗ್ ಇರುತ್ತೆ. ಅವರು ಕೂಡ ಮುಂದೆ ಬರಬೇಕು. ಅಂದರೆ ಇವತ್ತು ಸುಷ್ಮಾಗಾಗಿದೆ, ನಾಳೆ ಇನ್ನೊಬ್ರಿಗಾಗಿರ್ಬೋದು, ನಾಳೆ ಅವ್ರ ಮನೆಯವ್ರಿಗೆ ಆಗಿರ್ಬೋದು. ಸೊ ದಯವಿಟ್ಟು ಎಲ್ಲರೂ ಮುಂದೆ ಬನ್ನಿ. ಇಂಥ ಏನು ಸೈಬರಲ್ಲಿ ಮುಖವಾಡ ಹಾಕ್ಕೊಂಡು ಕೆಟ್ಟದಾಗಿ ಕಮೆಂಟ್ ಮಾಡಿ ಬೇರೆ ಹೆಣ್ಣು ಮಕ್ಕಳ ಮಾನ ಹರಾಜಾಗ್ತಾರಲ್ಲ, ಏನು ತಪ್ಪು ಮಾಡದೆ ಅವರು ಮಾನಸಿಕ ಯಾತನೆ ಅನುಭವಿಸ್ತಾರಲ್ಲ, ಅದಕ್ಕೆ ಒಂದು ತಡೆ ಒಡ್ಲೇಬೇಕು. ಸುಷ್ಮಾ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಎಲ್ಲರೂ ಅದ್ರ ಜೊತೆಗೆ ನಿಲ್ಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಕೂಡ ನಾನು ಕೂಡ ಮನವಿ ಮಾಡ್ತೀನಂತೆ. ನಾನು ಹೇಳೋದಿಷ್ಟೇ, ನಮ್ಮಲ್ಲಿ ಪಾಪ ರೆಸ್ಲರ್ಸ್ ಇದ್ದರು ರೀ. ಒಂದು ರೆಸ್ಲಿಂಗ್ ಮಾಡಿ ಒಂದು ದೇಶಕ್ಕೆ ಪದಕ ತಂದವರು, ದೇಶಕ್ಕೆ ಹೆಸರು ತಂದವರು. ನಿಮ್ಮ ಸಿಟ್ಟು, ನಿಮ್ಮ ಸಡಗರ ಏನಿದೆ, ನಿಮಗೇನು ಅವ್ರ ಬಗ್ಗೆ ಇಷ್ಟ ಇಲ್ಲ, ಬರೀರಿ. ಒಂದು ಇಮೇಲ್ ಬರೀರಿ. ಇಮೇಲ್ ಬರೆದು ನನಗೆ ನಿಮ್ಮ ಬಗ್ಗೆ, ಇದ್ರ ಬಗ್ಗೆ ಬಹಳ ಬೇಸರ ಇದೆ, ದಯವಿಟ್ಟು ಇದನ್ನು ಮಾಡಿ ಅಂತ ಹೇಳಿ. ಆವಾಗ ಬಹುಶಃ ನಿಮ್ಮ ಒಳಗಡೆ ಇರೋ ಫ್ರಸ್ಟ್ರೇಷನ್ ತೀರಬಹುದು. ನಾನು ಹೇಳೋದು, ನೀವೆಲ್ಲೋ ಕುಡಿದು, ಎಲ್ಲೋ ತಿಂದು, ಏನೇನೋ ತಿಂದು ಮನೆಗೆ ಬಂದು ವಾಂತಿ ಮಾಡಿ ನಿಮ್ಮ ಹೆಂಡತಿ ಕ್ಲೀನ್ ಮಾಡಬೇಕು ಅಂದರೆ ಹೆಂಡತಿಯಾಗಿ ಇದೇನೇನ್ರಿ ಅವ್ರ ಕೆಲಸ? ಎಷ್ಟು ಜನ ಹೆಣ್ಣು ಮಕ್ಕಳು ಇವತ್ತು ನಮ್ಮ ಇಂಡಿಯಾಲಿ ಭಾಳ ಹೆಮ್ಮೆಯಾದ ವಿಷಯ ಅಂದರೆ ಗಂಡಸರಿಗಿನ್ನ ಹೆಣ್ಣು ಮಕ್ಕಳು ಆರ್ ದ ಸಾಫ್ಟ್ ಬ್ರೆಡ್ ವಿನ್ನರ್ಸ್. ನಮ್ಮ ಹೆಣ್ಣು ಮಕ್ಕಳು ಇವತ್ತು ಇಡೀ ಹಿಂದೂಸ್ತಾನ್ ಭಾರತ ದೇಶದಲ್ಲಿ ಸಾಫ್ಟ್ ಬ್ರೆಡ್ ವಿನ್ನರ್ಸ್ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ರೀ. ಒಂದೊಂದು ತಿಂಗಳು ಗಂಡ ಕೆಲಸ ಮಾಡ್ದಲ್ಲೇ ಇದ್ರೂ ಆಕೆ ಸಂಬಳದಲ್ಲಿ ಮನೆ ನಡೆಸುತ್ತೆ. ಇಂಥ ಹೆಣ್ಣು ಮಕ್ಕಳಿಗೆ ನಿಮಗೆ ಹೆಂಗೆ ಗೊತ್ತು ಯಾವ ಹೆಣ್ಣು ಮಕ್ಕಳು ಯಾರು ಅಂತ? ನಿಮ್ಮ ಕಲ್ಚರಿಗೆ ಮರ್ಯಾದೆ ಇಲ್ಲ. ನಮ್ಮ ಕರ್ನಾಟಕದವರು, ನಮ್ಮ ಸೌತ್ ಇಂಡಿಯಾದವರು ಅಥವಾ ನಮ್ಮ ಹಿಂದೂಸ್ತಾನವರು ಹೆಣ್ಣು ಮಕ್ಕಳನ್ನ ಇಷ್ಟು ಕೆಳಗೆ ಕೀಳು ಮಟ್ಟವಾಗಿ ನೋಡಿರೋದು ನಮ್ಮ ಸಭ್ಯತೆ ಅಲ್ಲ ರೀ. ನಿಜವಾಗ್ಲೂ ಗಂಡಸ್ತನೂ ಅಲ್ಲ, ಸಭ್ಯತೆನೂ ಅಲ್ಲ, ಅದು ನಮ್ಮ ಕಲ್ಚರೂ ಅಲ್ಲ. ಇವತ್ತಿನ ಕಾಲದಲ್ಲಿ ನೀವು ಎಷ್ಟು ಅಸಹ್ಯ ಮಾಡ್ತಿದ್ದೀರಾ ನಮ್ಮ ಕಲ್ಚರಲ್ಲಿ ಮುಖವಾಡಗಳನ್ನ ಹಾಕೊಂಡು ಅಂದರೆ ಅದಕ್ಕೆ ಎಲ್ಲರೂ ಫಾರಿನ್ ಕಲ್ಚರ್ನ ಅಡ್ಯಾಪ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಇಲ್ಲ, ಇದಕ್ಕೆ ಒಂದು ಬ್ರೇಕ್ ಬೀಳಲೇಬೇಕು ಅಂತಂದರೆ ನಾನು ಹೇಳ್ತಾ ಇದ್ದೀನಿ. ಅಂದರೆ ಈಗ ಇದು ಬ್ರೇಕ್ ಬೀಳುತ್ತೋ ಇಲ್ಲೋ, ಅನಾವಶ್ಯಕವಾಗಿ ಈ ಹೆಣ್ಣು ಮಕ್ಕಳ ಸಾವಗ್ ದೂಡೋದಿದೆಯಲ್ಲ ಅದನ್ನ ನಿಲ್ಲಬೇಕು. ಅದಕ್ಕೆ ಅಂದರೆ ಇದಕ್ಕೆ ನಮ್ಮ ಸರ್ಕಾರ ಆಗಿರ್ಬೋದು, ಸೈಬರ್ ಕ್ರೈಮ್ ವಿಂಗ್ ಆಗಿರ್ಬೋದು, ಒಂದು ಯಾರು ಕಂಪ್ಲೇಂಟ್ ಕೊಡಬೇಕಂತೂ ಇಲ್ಲ. ಅಂದರೆ ಇಟ್ ಜಗಜ್ಜಾಹಿರೇ ಇದು. ಯಾರ ಬಗ್ಗೆ ಕೆಟ್ಟ ಮಾಡ್ತಾ ಇದ್ದಾರೆ, ಕೆಟ್ಟದಾಗಿ ಬರಿತಾ ಇದ್ದಾರೆ ಅಥವಾ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹಿರಾಗಿರುತ್ತೆ. ವೈ ಶುಡ್ ಸೈಬರ್ ಕ್ರೈಮ್ ಟೀಮ್ ಶುಡ್ ಆ್ಯಕ್ಟ್ ಸುಮೋಟೋ
ಅಲ್ವಾ? ಮಾಡಿ ನಾನು ಅದನ್ನೇ ಅಂಥವ್ರೆಲ್ಲ crime ಪ್ರೊಫೈಲ್ ಸುಮೋಟೋ ಅವ್ರ ಇದೆ. ಪ್ರೊಫೈಲ್ ಬ್ಲಾಕ್ ಮಾಡಿ ಅವ್ರ ಅಕೌಂಟನ್ನ ರದ್ದು ಮಾಡಿಸಿ, ಫೇಸ್ಬುಕ್ಗೆ ಬರೀರಿ, ಟ್ವಿಟರ್ಗೆ ಫೇಸ್ಬುಕ್ ಬರೀರಿ. ಬರೆದ್ರು ಅದು ಫೇಸ್ಬುಕ್ಗೆ ಅರ್ಥ ಆಗಲ್ಲ. ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಕೆಲವು ಸತಿ ಫೇಸ್ಬುಕ್ಗೆ ಆಡು ಭಾಷೆಗಳು ಗೊತ್ತಿಲ್ಲ. ನೋಡಿ, ಕನ್ನಡ ಅಂದರೆ ಮಾಮೂಲಿ ಒಂದು ಕಂಪ್ಲೇಂಟ್ ಇರುತ್ತೆ. ನಾನು ಇಂಗ್ಲೀಷಲ್ಲಿ ಜಾಸ್ತಿ ಮಾತಾಡ್ತೀನಿ, ಭಾಳ ಕಷ್ಟಪಟ್ಟು ಇಲ್ಲ ಇಂಗ್ಲೀಷ್ನಲ್ಲಿ ನನ್ನ ಥಿಂಕಿಂಗ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಯಾಕೆಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಓಡಾಡ್ತಿರ್ತೀನಿ. ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಭಾಷೆ ಅಲ್ಲ. ನಾವು ಹೇಳೋದನ್ನು ಮುಕ್ತವಾಗಿ ಅರ್ಥ ಮಾಡಿಸ್ಬೇಕು. ಹಾಗಾಗಿ ಇವತ್ತು ನಾನು ಬಹಳ ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ಬಹಳ ಸ್ಟ್ರಾಂಗ್ ಆಗಿ ಕಾಲು ಊರಿ ಇಲ್ಲ ಕನ್ನಡದಲ್ಲಿ ಎಲ್ರಿಗೂ ಅರ್ಥ ಆಗ್ಬೇಕು. ನಮ್ಮ ಕನ್ನಡದವ್ರು ಈ ಮಟ್ಟಕ್ಕೆ ಇಳಿಬಾರ್ದು. ಈ ಮಟ್ಟದವ್ರು ಅಲ್ಲ ನಮ್ಮ ಕನ್ನಡದವರು. ಯಾಕೆಂದರೆ ಕನ್ನಡ ಅಂದರೆ ಭಾಳ ಹೆಮ್ಮೆ ಇದೆ ನನಗೆ. ನಾ ಹೇಳೋದು, ಇವರೆಲ್ಲರೂ ಸುಮೋಟೋ ಗಿಮೋಟೋ ಅಂತ ಏನು ಕ್ರೈಮ್ ಅಂದಾಗ ಸುಮೋಟೋ ಅನ್ನೋದು ಬರುತ್ತಲ್ವ, ಆ ಸುಮೋಟೋ ಬರೋಕ್ಕೆ ಎಷ್ಟು ಟೈಮ್ ಆಗೋಯ್ತು. ಸೈಬರ್ ಮಾಡೋಕ್ಕೆ ಅಷ್ಟು ಟೈಮ್ ಮಾಡಬೇಡಿ. ಬಿಕಾಸ್ ಯಾರೋ ನೀವು ಸುಮೋಟೋ ಕೇಸ್ ಹಾಕ್ಕೊಂಡು ಅರೆಸ್ಟ್ ಮಾಡಿದಾಗ ಅವ್ರಿಗೆ ಏನು ಶಿಕ್ಷೆ ಆಯಿತು ಅನ್ನೋದು ಬಹಿರಂಗ ಪಡಿಸಿ. ಯಾಕೆಂದರೆ ಇವ್ರಿಗೆಲ್ಲ ಏನಿರುತ್ತೆ ಅಂದರೆ ಎಲ್ಲ ಮಾತಾಡ್ತಾರೆ ಕಣ ಸೈಬರಲ್ಲಿ ಏನಾಗಲ್ಲ ಅನ್ನೋದೊಂದು ಧೈರ್ಯ. ಈ ಕೇಸ್ನ ದಯವಿಟ್ಟು ಕ್ಲೋಸಾಗಿ ಫಾಲೋ ಮಾಡಿ. ಐ ವಿಲ್ ಮೇಕ್ ಶ್ಯೂರ್. ಯಾಕೆಂದರೆ ಬಹಳ ಹಾನಿಕಾರ. ಇಷ್ಟೆಲ್ಲ ಮಾತಾಡ್ತಿರಲ್ರಿ, ನಾಳೆ ಹೆಣ್ಮಕ್ಳಿಲ್ಲ ಅಂದರೆ ನನಗೆ ನೀನು ಹುಟ್ಟಿದ್ದೆ ನಿಮ್ಮ ಅಪ್ಪ ಅಮ್ಮನಿಂದ ಇದೇ ಎಲ್ಲ ಅಂತ ಹೇಳ್ತಿರಲ್ಲ. ನೀವು ಮಾತಾಡ್ತೀರ ಹೆಣ್ಣೆ ಅಲ್ವಾ ಜನ್ಮ ಕೊಡೋದು. ನಿಮ್ಮ ನಿಮ್ಮ ಏನು ಹೇಳ್ತೀರಾ, ನಿಮ್ಮ ಫ್ಯಾಮಿಲಿಗೆ ಅಂತ ಅಲ್ದಲ್ಲೇ ಇರ್ಬೋದು, ಬಟ್ ಯಾರ್ದೋ ಒಬ್ರು ಫ್ಯಾಮಿಲಿಗೆ ಬಿಲಾಂಗ್ ಆಗ್ತಾರಲ್ವಾ ಅಲ್ವಾ? ಮತ್ತೆ ಆ ಜನ್ಮ ಕೊಡೋ ತಾಯಿ ಏನು ನಿಮ್ಮ ತಾಯಿ ಆದ್ರೆ ಬೇರೆ, ಬೇರೆಯವ್ರ ತಾಯಿ ಆದ್ರೆ ಒಂದ? ನಿಮ್ಮಕ್ಕ ಆದ್ರೆ ಮಾತ್ರ ಮರ್ಯಾದೆ, ಬೇರೆಯವ್ರ ಅಕ್ಕ ಆದ್ರೆ ಅಕ್ಕನಾ? ಹೆಂಗೆ ಹೇಳ್ತೀರಿ? ಹೆಣ್ಣು ಹೆಣ್ಣೇ ರೀ. ಅದರಲ್ಲಿ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್. ನಾನು ಎಲ್ಲ ಹೆಣ್ಣು ಮಕ್ಕಳು ತುಂಬ ಒಳ್ಳೆಯವರು ಸಾಚರು ಅಂತ ಹೇಳಲ್ಲ. ಗಂಡಸರಲ್ಲೂ ಕೆಟ್ಟವರಿದ್ದಾರೆ, ಹೆಣ್ಣು ಮಕ್ಕಳಲ್ಲೂ ಕೆಟ್ಟವರಿದ್ದಾರೆ. ಯಾರು ಕೆಟ್ಟವರು ಅವ್ರಿಗೆ ಶಿಕ್ಷೆ ಆಗಬೇಕು ಅಥವಾ ಅವ್ರನ್ನ ತಿದ್ದಬೇಕು. ನೀವೆಲ್ಲಾರನ್ನೂ ಐಕ್ಯ ಮಾಡಿ ಎಲ್ಲಾರನ್ನೂ ಹೆಣ್ಣು ತನಕ್ಕೆ ನೀವು ಏನಂದ್ರದ್ದು ಪಟ್ಟ ಕಟ್ತೀರಾದ್ರೆ ಏನ್ರಿ ಅದರ್ಥ? ಏನರ್ಥ? ಈ ಹೋರಾಟ ಇರೋದು ಪ್ರತಿಯೊಂದು ಸೆಲ್ಫ್ ರೆಸ್ಪೆಕ್ಟ್ ಇರುವಂಥ ಹೆಣ್ಣು ಮಗಳಿಗೆ. ಸಾವಿನ ಬಾಗಿಲು ತನಕ ಹೋಗಿ ತುದಿಯಲ್ಲಿ ನಿಂತಿದ್ದಾರೆ ನೋಡಿ, ತಡ್ಕೊಳಕ್ಕಾಗ್ದಲೆ ಹ್ಯೂಮಿಲೇಷನ್ನ. ಅಂಥ ಹೆಣ್ಮಕ್ಳಿಗೆ ಹೊಟ್ಟೆ ಉರಿಯುತ್ತೆ ರೀ. ಸಿದ್ದು ಮಾಡಿರೋದು ಒಂದಿರ್ಬೋದು. ಐ ಆಮ್ ವೆರಿ ಸಾರಿ. ತುಂಬ ಜನ ಹೆಣ್ಮಕ್ಳು ಆ ಬ್ಲೂ ವೇಲ್ ಟೈಮಲ್ಲಿ ದಿಸ್ ಇಸ್ ಲೈಕ್ ಸಾಮೂಹಿಕ ರೇಪ್. ಆ ಹೆಣ್ಮಕ್ಳು ಹೇಳ್ಕೊಳಕ್ಕಾಗಲ್ಲ, ಬರೋಕ್ಕಾಗಲ್ಲ. ಒಳಗಡೆನೆ ಎಂಥ ವಿಕೃತಕ್ಕೆ ಇದಾಗ್ಬಿಡ್ತಾರೆ ಅಂದರೆ, ನಮ್ಮ ಸೋಷಿಯಲ್ ಸ್ಟಿಗ್ಮಾ ನೋಡಿ ಹೆಂಗಿದೆ. ಸೈಕಾಲಜಿಸ್ಟ್ ಕೌನ್ಸಿಲಿಂಗ್, ಮುಚ್ಚಿಟ್ಬಿಟ್ಟಿದೆಪ್ಪ, ಲೂಸ್ ಆಗಿಬಿಟ್ಟು. ಏನ್ರಿ ದಾರಿ ಉಳಿಸಿದ್ದೀರಾ ಹೆಣ್ಮಕ್ಳಿಗೆ? ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋಕ್ಕಾಗಲ್ಲ, ಕೌನ್ಸಿಲಿಂಗಲ್ಲಿ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರೆ ನೀನು ಯಾಕಮ್ಮ ಅಲ್ಲಿ ಹೋಗಿದ್ದೆ, ನೀನು ದೂರ ಇರು. ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಸಾಕಾಗೋಗುತ್ತೆ, ಬೇಡಪ್ಪ ಕಂಪ್ಲೇಂಟ್ ವಾಪಸ್ ಬರೋಂಗಾಗುತ್ತೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ನಾವು ಪೊಲೀಸ್ನೂ ದೂರ್ತೀವಿ. ಅಂದರೆ ಎಕ್ಸಾಂಪಲು ಅಲ್ಲಿ ಹೋಗ್ತೀವಾ, ಪೊಲೀಸ್ ಒಳ್ಳೇದು ಮಾಡಿದ್ರು ಕೆಟ್ಟದ್ದು, ತಪ್ಪು ಮಾಡಿದ್ರು ಕೆಟ್ಟದೆ. ಬೇಡಮ್ಮ ಸಮಾಧಾನ, ಎಲ್ಲರಿಗೂ ಗೊತ್ತಾಗಿ ಇವಾಗ 4 ಜನಕ್ಕೆ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಂಗೆ ಮಾಡ್ಕೋಬೇಡ ಅಂತ ಅವ್ರು ಸಮಾಧಾನ ಮಾಡಿ ಕಳಿಸಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಲ್ಲೇ ಮುಚ್ಚಾಕ್ಬಿಟ್ರು ಅನ್ನೋದು ಮಾತು ಬರುತ್ತೆ. ಬೇಡ ಇದನ್ನು ಕೇಸ್ ಹಾಕೋಣ ಅಂದ್ರೆ ಒಂದು ಕಡೆ ಅಡ್ವೊಕೇಟ್ಗಳು ಜೀವ ಹಿಂಡ್ಬಿಡ್ತಾರೆ. ಅವ್ರಿಗೆ ಅಡ್ವೊಕೇಟ್ಗಳಿಗೆ ದುಡ್ಡು ಕೊಡೋಕ್ಕಾಗಲ್ಲ. ಅಡ್ವೊಕೇಟಿಗೆ ಇದೇ ದುಡಿಮೆ. ಯಾರ ಪರ ಯಾರು ವಹಿಸ್ಕೋತೀರಾ ನೀವು? ಸೋಷಿಯಲ್ ಬ್ಯಾಲೆನ್ಸ್ ಅನ್ನೋದು ಬರಬೇಕು. ನಿಜ. ಸೋಷಿಯಲ್ ಅವೇರ್ನೆಸ್. ಟ್ರೋಲ್ ಮಾಡೋರ್ಗು ನನ್ನ ಹಂಬಲ್ ರಿಕ್ವೆಸ್ಟ್ ಇದೇನೆ, ದಯವಿಟ್ಟು ಈ ಥರ ಕಮೆಂಟ್ಸ್ಗಳು ಬಂದಾಗ ನಿಮಗೆ ಆತ್ಮಸಾಕ್ಷಿ ಇತ್ತು ಅಂದರೆ ಕಿತ್ತು ಬ್ಲಾಕ್ ಮಾಡಿ ಬಿಸಾಕ್ರಿ ಅವ್ರನ್ನ. ಬರೀ ವ್ಯೂಸ್ಗೋಸ್ಕರ ಎಲ್ಲ ಇಟ್ಕೊಂಡು. ಅದು ವ್ಯೂಸು ಅಲ್ಲ ರೀ, ದಟ್ಸ್ ಅ ನ್ಯೂಸೆನ್ಸ್. ಇನ್ನೊಂದು ಹುಡುಗಿ ಪ್ರೆಗ್ನೆಂಟ್ ಆಗಿದೆ ಅಂದರೆ ನನ್ಗೆ ಭಾಳ ನೋವಾಗ್ತಿರೋದು, ಪ್ರೆಗ್ನೆಂಟ್ ಆಗಿದೆ. ಆ ಹುಡುಗಿಗೆ ಮುಂಚೆ ಅಫೇರ್ ಇದ್ದವನು ಯಾರೋ ಟ್ರೋಲರ್ ಮಾಡ್ತಿದ್ದವನು. ಅವನು ಆ ಜಿದ್ದಿಗೆ, ಆ ಸಿಟ್ಟಿಗೆ ಆ ಹುಡುಗಿ ಬಗ್ಗೆ ಟ್ರೋಲ್ ಮಾಡಿ ಗಂಡ ಇವತ್ತಿಗೂ ಕೇಳ್ತಾನಂತೆ ಇದು ನಂದ ಬೇರೆ ಅವ್ರದ ಅಂತ. ಆ ಹುಡುಗಿ ವಿಷದ ಇಟ್ಟಿಗೆ ತಿಂದಿದ್ದಾಳೆ ಅಂತಾರೆ. ಏನ್ರಿ ತಪ್ಪು ಮಾಡಿದ್ವಿ? ಏನು ತಪ್ಪು ಮಾಡಿದ್ರು?
ನಾ ಹೇಳ್ತೀನಲ್ಲ, ವೈ ನೋ ಮ್ಯಾರೇಜ್, ವೈ ನೋ ಕಿಡ್ಸ್. ಇಂಥ ಪ್ರಪಂಚದಲ್ಲಿ ಇನ್ನೊಂದು ಮಗುನ ತಂದು ಏನು ಕಲಿಸ್ತಿದ್ದೀರಾ ಆ ಮಗುಗೆ ನೀವು? ಎಂಥ ವಿಕೃತ ಮನಸ್ಸುಗಳ ಮಧ್ಯೆ ಬಿಟ್ಟು ಹೋಗ್ತಾ ಇದೀವಿ ನಾವು ಆ ಮಗುನ. ಇದು ಪ್ರತಿಯೊಬ್ರು, ಬರೀ ಹೆಣ್ಣಲ್ಲ, ಒಳ್ಳೆ ಗಂಡಸರು ತುಂಬಾ ಜನ ಇದಾರ್ರಿ. 80 ಜನ ದರ ಗುಡ್ ಜೆಂಟಲ್ಮೆನ್, ಗುಡ್ ಮೆನ್ ಹೂ ಕಾಂಟ್ ಡೂ ಮಚ್. ತುಂಬಾ ಜಾಸ್ತಿ ಅವ್ರ ಕೈಲಿ ಮಾಡೋಕ್ಕಾಗ್ದಲೇ ಇರ್ಬೋದು, ಆದರೆ ಹೆಣ್ಮಕ್ಳಿಗೆ ಗೌರವ ಕೊಡೋದು ಗೊತ್ತಿದೆ ಅವ್ರಿಗೆ. ಇವತ್ತು ನಮ್ಮ ಸೈಬರ್ ಇಟ್ಸ್ ಬಿಕಮ್ ಅ ವಾರ್ ಝೋನ್ ಆಫ್ ಹೇಟ್ರೇಡ್, ಆಫ್ ಜಾತಿ ಭೇದ, ಪಕ್ಷ, ಪಾಲಿಟಿಕ್ಸು ಎಲ್ಲ ಅಲ್ಲಿ ಬಂದು ಸಾಯ್ತಾ ಇದೆ. ಅಲ್ಲ ರೀ, ಸೈಬರ್ ಇಸ್ ಫಾರ್ ಕಮ್ಯುನಿಕೇಶನ್ ರೀ. ಏನೇ ಕೊಟ್ಟರು ಬೇಗ ಹಾಳು ಮಾಡ್ತೀವಂತೆ, ಒಳ್ಳೇದಾಗದು ಬಹಳ ಸ್ಲೋ ಅಂತೆ. ಇದೇ ಸೈಬರಲ್ಲೂ ಆಗಿರೋದು. ಏನು ಅಂದರೆ, ಇವಾಗ ಹಿಂಗೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈಬರ್ ಕ್ರೈಮಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಮಾಮೂಲಿ ಏನಾಗುತ್ತೆ, ಆ ಲಿಂಕ್ ತೆಗಿಸ್ತಾರೆ. ಲಿಂಕ್ ತೆಗ್ಸಿದ ತಕ್ಷಣ ಎವಿಡೆನ್ಸ್ಗಳು ಎಗರೋಗುತ್ತೆ. ಎವಿಡೆನ್ಸ್ಗಳು ಎಗರೋದಾಗ ನೀವು ಕಂಪ್ಲೇಂಟ್ ಕೊಟ್ಟಾಗ ಅದನ್ನು ಇವರು ಇನ್ವೆಸ್ಟಿಗೇಟ್ ಮಾಡಿದಾಗ ಅದು ಬಿ ರಿಪೋರ್ಟ್ ಆಗಿಬಿಡುತ್ತೆ. ಬಿ ರಿಪೋರ್ಟ್ ಆದಾಗ ತಪ್ಪಿಸ್ಕೊಂಡ್ಬಿಡ್ತಾರೆ. ಹೇಗೆ ಕಾಗ್ನಿಸಬಲ್ ಅಫೆನ್ಸ್, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತಿದೆಯೋ ಹಾಗೆ ಸೈಬರ್ ಕ್ರೈಮಲ್ಲಿ 66, 67, 66A ಅಂತ ಕ್ರೈಮ್ಗಳಿವೆ. ದಯವಿಟ್ಟು ಅದನ್ನು ಕೂತು ಧೃತಿಗೆಡ್ದಲ್ಲೇ ನೀವು ಸ್ಟೇಷನ್ಗೆ ಹೋದಾಗ ಬರೀ ಕಂಪ್ಲೇಂಟ್ NCR ಮೇಲೆ ಯಾರೂ ಏನೂ ಮಾಡೋಕ್ಕಾಗಲ್ಲ, ಲಿಂಕ್ನ ಮಾತ್ರ ತೆಗೆಸ್ಬಹುದು. ಆದರೆ ನಿಮಗೆ ನಿಜವಾಗ್ಲೂ ಯಾರಾದರೂ ಸಾರಿ ಬಾರಿ ರಿಪೀಟೆಡ್ ಅಫೆಂಡರ್ಸ್, ನಾನು ಹೇಳ್ತಾ ಇರೋದು, ಈ ರಿಪೀಟೆಡ್ ಅಫೆಂಡರ್ಸ್ ಆರ್ ಡೇಂಜರಸ್. ಯಾಕೆ ಅಂದರೆ ಅವ್ರಿಗೆ ಇವಾಗ ಗೊತ್ತಾಗಿದೆ, ಓ ನಾನು ತಪ್ಪಿಸ್ಕೊತೀನಿ, ಓ ಇದು ಅವ್ರಿಗೊಂದು ಇತ್ತಲ್ ಮನೆ ಆದಂಗೆ ಆಗ್ಬಿಟ್ಟಿದೆ. ನನ್ನ ಅತ್ಯಂತ ಕಾಳಜಿ ಇರೋದು, ಕೆಲವ್ರು ಏನು ಇದು ಸಂತೋಷ ಅವ್ರದ್ದೆಲ್ಲ ನಾನು ನಿಮಗೆ ತೋರಿಸ್ದೆ, ಇವರು ಬೇರೆ ಎಲ್ಲರಿದ್ರಲ್ಲೂ ಬಂದು ಕಮೆಂಟ್ ಮಾಡೋ ಅಂಥವ್ರು, ಎಲ್ಲ ಇದರಲ್ಲೂ ಬಂದು ಕಮೆಂಟ್ ಮಾಡೋ ಅಂಥವ್ರು. ಸೊ ಇವ್ರಿಗೆ ಗೊತ್ತಾಗಿದೆ. ಸೊ ದೇ ಆರ್ ವೆರಿ ಡೇಂಜರಸ್, ವೆರಿ ಡೇಂಜರಸ್. ನನ್ನ ಪಕ್ಕ ಕೂತಿರ್ಬೋದು ರೀ ಅವರು, ನಿಮ್ಮ ಪಕ್ಕ ಕೂತಿರ್ಬೋದು, ನಿಮ್ಗೆ ಗೊತ್ತೂ ಆಗ್ದಲೇ ಇರ್ಬೋದು. ಸೊ ಅಂಥವ್ರಿಗೆ ಈ ಬಹಳ ಇಂಪಾರ್ಟೆಂಟು, ನೀವೇನು ಮಾಡ್ತಿದ್ದೀರ ನನಗೆ ಗೊತ್ತಿದೆ ಅನ್ನೋರು. ಇವರು ಹೊರಗಿನವರಲ್ಲ, ಇವರು ನಿಮ್ಮಲ್ಲೇ ಒಬ್ಬರು, ನಮ್ಮವರಾಗಿ, ನಮ್ಮ ಕಲ್ಚರ್ ಅವರಾಗಿ, ಈ ಮನೋಭಾವನೆ, ಈ ವ್ಯಕ್ತಿತ್ವ, ಈ ಇದಿದೆ ನೋಡಿ, ಅನ್ಡೈಜೆಸ್ಟಬಲ್. ಸೊ ಅಂಥವ್ರಿಗೋಸ್ಕರ ದಯವಿಟ್ಟು ಸೈಬರ್ ಲಾಸ್ಗಳ ಬಗ್ಗೆ ಮುಂದಿನ ಸರಣಿಯಲ್ಲಿ ವಿ ವಿಲ್ ಬ್ರಿಂಗ್ ಇನ್ ಗೆಸ್ಟ್ಸ್, ಯಾರು ನಿಮಗೆ ಅವೇರ್ನೆಸ್ ಕೊಡ್ಬೋದು ಸೈಬರ್ ಬಗ್ಗೆ. ಇದು ನಾನು ಇವತ್ತು ನನ್ನಿಂದ ಹೊರಟೋಗುತ್ತೆ ಅಂತ ಹೇಳಲ್ಲ, ಇದು ಶುರು. ಖಂಡಿತ ನಿಜವಾಗಿ ರಿಕ್ವೆಸ್ಟಿಂಗ್ ಹೆಣ್ಣು ಮಕ್ಕಳು, ಇಷ್ಟು ಜನ ಗಂಡು ಮಕ್ಕಳು ಬೇನಾಮಿಗಳೆಲ್ಲ ಬಂದು ಕಮೆಂಟ್ ಮಾಡ್ತಾರೆ. ನಾವು ಯಾಕೆ ಸೆಲೆಬ್ರಿಟಿಯಿಂದ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ? ಯಾಕೆ ಕಾಮನ್ ಹೆಣ್ಮಕ್ಳು ಬಂದು ನಿಂತ್ಕೊಂಡು ಹೆಂಗ್ರಿ ಮಾತಾಡ್ತೀರಾ ನೀವು ನಮ್ಮ ಹೆಣ್ಮಕ್ಳ ಬಗ್ಗೆ ಅಂತ ಯಾಕೆ ನಿಂತ್ಕೊಳ್ಳಲ್ಲ? ಅಲ್ಲ, ಅಟ್ಲೀಸ್ಟ್ ಈ ಕಾರ್ಯಕ್ರಮದ ಮೂಲಕ ಅಟ್ಲೀಸ್ಟ್ ಒಂದು 4 ಹೆಣ್ಮಕ್ಳಾದರೂ ಧ್ವನಿ ಎತ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಎತ್ತಬೇಕು, ಇನ್ನು ಮುಂದಕ್ಕಾಗಬೇಕು. ಯಾಕೆಂದರೆ ನಾವು ಹೆಣ್ಣತನ ಇದೆಯಲ್ರಿ, ಅದು ಬಹಳ ದೊಡ್ಡದು, ಬಹಳ ದೊಡ್ಡದು, ಬಹಳ ವಿಸ್ತಾರವಾಗಿದೆ. ಕಪ್ಪು ಅನ್ನೋದು ದೃಷ್ಟಿ ಬೊಟ್ಟು ಆಗಬೇಕೇ ಹೊರತು ಗ್ರಹಣ ಆಗಬಾರ್ದು. ನಿಜವಾಗಿ ತುಂಬ ಅರ್ಥಗರ್ಭಿತವಾಗಿ ಹೇಳಿದ್ರಿ ನೀವು. ನಿಜವಾಗಿ ಗಂಡು ಅನ್ನೋದು ದೃಷ್ಟಿ ಬೊಟ್ಟು, ಜೀವನದಲ್ಲಿ ಹುಣ್ಣಾಗಬಾರ್ದು.